ಚಿತ್ರದುರ್ಗ ಜಿಲ್ಲೆಯು ಈ ಬಾರಿ ಬರಗಾಲಕ್ಕೆ ತುತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ರೈತರು ತೀವ್ರ ಸಂಕಷ್ಟಕ್ಕೀಡಾಗಿದ್ದಾರೆ. ತಮ್ಮ ಜಮೀನುಗಳಲ್ಲಿರುವ ಹೂವು ಸೇರಿದಂತೆ ಬೆಳೆಗಳನ್ನು ಉಳಿಸಿಕೊಳ್ಳಲು ಟ್ಯಾಂಕರ್ಗಳ ಮೊರೆ ಹೋಗಿದ್ದಾರೆ. ಚಿತ್ರದುರ್ಗದ ಹುಣಸೇಕಟ್ಟೆ ಗ್ರಾಮದ ರೈತರು ತಮ್ಮ ಜಮೀನಿನಲ್ಲಿರುವ ಸೇವಂತಿಗೆ ಹೂವನ್ನು ಉಳಿಸಿಕೊಳ್ಳಲು ಪಕ್ಕದ ಮಾಡನಾಯಕನಹಳ್ಳಿ ಗ್ರಾಮದಿಂದ ಟ್ಯಾಂಕರ್ ಮೂಲಕ ನೀರು ಪೂರೈಸುತ್ತಿದ್ದಾರೆ. ಪ್ರತಿ ಬಾರಿ ಸಂಕಷ್ಟಕ್ಕೀಡಾಗುತ್ತಿದ್ದು, ಭದ್ರಾ ಮೇಲ್ದಂಡೆ ಯೋಜನೆಯ ಕೆರೆ ತುಂಬಿಸುವ ಯೋಜನೆಯಲ್ಲಿ ಈ ಗ್ರಾಮದ 2 ಕೆರೆಗಳನ್ನು ಕೈಬಿಟ್ಟಿದ್ದು, ಇವುಗಳನ್ನು ಸೇರಿಸಿ ರೈತರ ಬದುಕು ಹಸನಾಗಿಸುವಂತೆ ರೈತರು ಮನವಿ ಮಾಡಿದ್ದಾರೆ. ಚಿತ್ರದುರ್ಗ ತಾಲೂಕು ಹುಣಸೇಕಟ್ಟೆಯಲ್ಲಿ ಮಾಣಕ್ನಹಳ್ಳಿಯಿಂದ ಟ್ಯಾಂಕರ್ ಇಟ್ಟು ನೀರು ಹೊಡೆದು ಇದನ್ನು ಮಾಡಿ ಚಾಂದಿನಂತ ಹೂಗೆ ಬದುಕಿಸ್ತಾ ಇದೀವಿ. ಬೋರ್ಗಳಲ್ಲಿ ನೀರಿಲ್ಲ, ಮಾರ್ಕೆಟಲ್ಲಿ ತಗೊಂಡೋದ್ರೆ ಅದನ್ನ ಎತ್ತುವತ್ತದ್ದು ಅಳದು ರೈತರನ್ನೆಲ್ಲ ಭಾಳ ಒಂದು APMC ತೂಕ ಮತ್ತು ಅಳಿತೆ ಅಲ್ಲೇ ಇದ್ರು ಸಹ ಹೆಂಗಂದ್ರೆ ಹಂಗೆ ಅಳಿತಾ ಇದ್ದಾರೆ. ನಮಗೆ 2 ಕೆರೆ ಇದೆ ಹುಣಸೇಕಟ್ಟೆಯಲ್ಲಿ, ಭದ್ರಾ ಮೇಲ್ದಂಡೆ ಕೆರೆ ಇದಾವೆ. ಭದ್ರಾ ಮೇಲ್ದಂಡೆ ಸೇರಿಸ್ಬೇಕು, 2 ಕೆರೆ ಸೇರಿಸಿದ್ರೆ ನಾವು ಈ ಥರ ಟ್ಯಾಂಕರ್ಗಳಿಗೆ ಹೊಡೆಯೋದು ತಪ್ಪುತ್ತೆ, ಬೋರ್ಗಳಲ್ಲಿ ಅಂತರ್ಜಲ ಹೆಚ್ಚುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಆಗ್ರಹ. ಅಷ್ಟು ಬಿಟ್ಟರೆ ಇನ್ನೇನು ಬೇರೆ ಉದ್ದೇಶ ಇಲ್ಲ. ನಮ್ಮ 3 ಕೆರೆಗಳು ಏನಾದರೂ ಮಾಡಿ ಜಿಲ್ಲಾಡಳಿತ, ಭದ್ರಾ ಮೇಲ್ದಂಡೆ ಇಲಾಖೆಯರು, ಆಮೇಲೆ ನಾವು ಮನವಿ ಕೊಟ್ಟಿದ್ದೀವಿ ಕೃಷಿ ಇವರಿಗೆ, ಮಿನಿಸ್ಟ್ರಿಗೂ ಸಹ ಮನವಿ ಕೊಟ್ಟಿದ್ದೀವಿ, ಜಲಸಂಪನ್ಮೂಲ ಸಚಿವರಿಗೂ ಕೊಟ್ಟಿದ್ದೀವಿ, ಅವರು ರಾಮಲಿಂಗಾರೆಡ್ಡಿಯವರಿಗೆ. ಇದುವರೆಗೆ ಸಹ ಇಂಜಿನಿಯರ್ಗಳು ಬಂದು ಆ ಕೆರೆಗಳು ನೋಡ್ಕೊಂಡು ಹೋಗಿಲ್ಲ. ಇತ್ತ ನೋಡಿ 2 ಕೆರೆ ಸೇರಿಸ್ಬೇಕು ಭದ್ರಾ ಮೇಲ್ದಂಡಿಗೆ. ನಮಗೆ ವರ್ಷಕ್ಕೆ 1 ಸಲ ಬಿಟ್ಟರು ಸಹ ನಮಗೆ ಬೋರ್ಗಳೆಲ್ಲ ಅಂತರ್ಜಲ ಹೆಚ್ಚುತ್ತೆ. ನಾವೆಲ್ಲ ಸಣ್ಣ ಹಿಡುವಳಿದಾರರು ಇರೋದು 2 ಎಕರೆ